ಹಲೋ. ಏ ಏನು ಮಾಡ್ಲಿವ ನಾನು, ದೊಡ್ಡವಾಗ್ಬಿಟ್ಟನ ಇವಾಗ. ಮಾತೇ ಕೇಳಂಗಿಲ್ಲಂತ ನಾನು. ಹ್ಞೂ, ನೀ ಹೇಳಿದ್ದಿಲ್ಲ ಮತ್ತೆ ಅದೇನೋ ಗೋಡಂಬಿ ಉತ್ತತ್ತಿ ತುಪ್ಪದಾಗ ಹುರಿದು ಕಟ್ಟು ತಿಂತಾವ ಅಂತೇಳಿ, ಅದನ್ನು ತಿನ್ನೋದಿಲ್ಲ. ಎಲ್ಲ ಕೆಲಸ ಮಾಡ್ಬೋದವ, ಇವ್ನಿಗೆ ಊಟ ಮಾಡ್ತಿದ್ರಾಗ ಸಾಕಾಗ್ಬಿಡ್ತದ ಕಡೆ. ಸೊ ಅವ್ರಿಗೇನಂದ್ರೆ ನಾನೇನು ಮಾಡಲಿ, ಚಲೋತ್ನಾಗ ನೋಡ್ಕೊಳೋದಿಲ್ಲ ನಾನು. ನೀವು ಬಂದು ನೋಡ್ಕೋರಿ, ಗೊತ್ತಾಗ್ತದೆ ಅವನಿಗೆ. ಏನು ಮಾಡಿದ್ರು ಚಲೋ ಇಲ್ಲ ಅಂತಾನೆ, ಏನು ಮಾಡಿದ್ರು ತಿನ್ನೋದಿಲ್ಲ. ಇನ್ನೇನು ಬರ್ತದ. ಬಂದನ್ಸತಿರು. ಮಾತಾಡ್ತೀವಿ ಒಂದ್ಸಲ, ಮಾತಾಡಿ ಹೇಳು ಚಲೋತ್ನಾಗ ಊಟ ಮಾಡಪ್ಪ ಅಂತ. ಮಾತಾಡ್ತೀನಿ, ನಾನು ಮತ್ತೆ ಮಾಡ್ತೀನಿ. ಬಾಯ್. ಹಾಯ್ ಅಕ್ಕ. ಹಾಯ್ ಅಶ್ವಿನಿ. ನನ್ನ ಕೈ ಹಿಟ್ಟಾಗ್ಯದ. ಹೆಂಗಿದೀವಾ? ಬಿಸಿ ಗರ್ಲ್. ಏನಮ್ಮ 2 ವರ್ಷದಿಂದ ಕರಿತಿದ್ದೆ, ಇವತ್ತು ಬಂದಿಯಲ್ಲ ಅಂತೂ ಚಲೋ ಆಯ್ತು. ಕುಡು. ಅಚ್ಚು ಹೇಗಿದ್ದಾನೆ? ಅಕ್ಕ, ಅಚ್ಚು ಹೇಗಿದ್ದಾನೆ? ಆರಾಮಿದ್ದಾನವಾ. ಸ್ಕೂಲಿಗೆ ಹೋಗ್ಯಾನ, ಇನ್ನ ಬಂದಿಲ್ಲ. ಬಟ್ಟೆ ಎಲ್ಲ ಹಿಂಗೆ ಬಿಸಿರುವ ಮಕ್ಕಳು ಕೂಡ. ಅಶ್ವಿನಿ, ಹೆಂಗಿತ್ತು ಟ್ರಿಪ್ಪು? ಆಫ್ರಿಕಾ ಅಲ್ಲ? ಟ್ರಿಪ್ ಸಖತ್ತಾಗಿತ್ತು. ಬಟ್ ನಾನು ಹೋಗಿದ್ದು ಅಲಾಸ್ಕಾ, ಆಫ್ರಿಕಾ ಅಲ್ಲ. ಹೌದಾ? ಗೊತ್ತಾಗ್ಲಿಲ್ಲ ಕಣೆ, ಮರ್ತೇ ಬಿಟ್ಟೆ. ಬಟ್ಟೆ ಎಲ್ಲ ಹಿಂಗೆ ಬಿದ್ದಾವ ಕಣೆ, ಸಾರಿ. ಪರವಾಗಿಲ್ಲ ಅಕ್ಕ, ಕೂತಿರು, ನಾನು ಬರ್ತೀನಿ. ತೊಂದರೆ ಇಲ್ಲ. ಏನಕ್ಕ, ಫುಲ್ ಬಿಸಿನಾ? ಕಣೆ, ಅವ್ನು ಬರೋಷ್ಟರಲ್ಲಿ ಎಲ್ಲ ಅಡಿಗೆ ಮಾಡಿ ಮುಗಿಸ್ಬೇಕು ಅಂತ. ಓ, ನಾನು ಮರ್ತೇ ಬಿಟ್ಟಿದ್ದೆ. ಇಷ್ಟೊತ್ತಲ್ಲಿ ಅವ್ನ ಮನೇಲಿ ಇರಲ್ಲ ಅಲ್ವಾ? ಅವ್ನು ಸ್ಕೂಲ್ಗೆ ಹೋಗಿರ್ತಾನಲ್ವಾ ಇಷ್ಟೊತ್ತಲ್ಲಿ? ನೋಡ್ ತುಂಬಾ ದಿನ ಆಯ್ತು. ಬರ್ತಾನೆ ಕೂಡು, ಇನ್ನೇನು. ಅಕ್ಕ, ಇದು ಎಷ್ಟು ವರ್ಷದ ಹಳೆ ಫೋಟೋ? ಅಶ್ವಿನಿ, ಈ ಬಿಫೋರು ಆಫ್ಟರು ಅಂತ ಆ್ಯಡ್ ಬರುತ್ತಲ್ಲ ನೋಡಿ. ಗೊತ್ತು. ಅದೇ ಮೊದ್ಲು ಹಿಂಗಿದ್ದವರು ಹಿಂಗಾದ್ರು ಅಂತಾರಲ್ಲ, ಅದೇನಾ? ಹಂಗೆ ಇದು ಬಿಫೋರ್ ಆಫ್ಟರ್. ಮದ್ವೆಗಿಂತ ಮೊದಲು, ಮದ್ವೆ ಆದ್ಮೇಲೆ. ತಗೊಳವ? ಓ, ಥ್ಯಾಂಕ್ ಯು. ತಿಂತೀರ್ ಬರ್ತ. ಅಕ್ಕ, ಇದ್ಯಾವ ನಾಟಕದ್ದು? ಅದು ಅಚ್ಚು ಹುಟ್ಟೋಕ್ ಮೊದಲು ಮಾಡಿದ ಕಣೆ, ಅದು ಡೆಲ್ಲಿ ಶೋದು. ಬೆಸ್ಟ್ ಆಕ್ಟ್ರೆಸ್ ಅಂತೇಳಿ ಅವಾರ್ಡ್ ಬೇರೆ ಕೊಟ್ಟಿದ್ರು. ವಾವ್, ವಾಟ್ ಅ ಗ್ರೇಸ್. ಇದು ನಾಟಕದೇ ಅಲ್ವಾ? ಅದು MA ಡ್ರಾಮಾ ಮಾಡುವಾಗ ಲಾಸ್ಟ್ ಸೆಮ್ಮಲ್ಲಿ ಪ್ರಾಕ್ಟಿಕಲ್ಸ್ ಅಂತ ಮಾಡಿಸ್ತಾರೆ, ಅದನ್ನ ಮೇನ್ ರೋಲ್ ಮಾಡಿದ್ದೆ. ವೆರಿ ನೈಸ್. ಇದು ನೀವು ಸೀರಿಯಲ್ ಮಾಡ್ತಿದ್ರಲ್ಲ, ಅದೇ ತಾನೆ? ಅದೆಲ್ಲ ಹಳೆ ಕತೆ ಬಿಡು ಅಶ್ವಿನಿ, ಈಗ ಯಾಕೆ ನೆನಪಿಸ್ತೀಯ? ಒಂದೊಂದು ಸರಿ ಅನ್ಸುತ್ತೆ ಈ ಫೋಟೋ ಎಲ್ಲ ಕಣ್ಣಿಗೆ ಕಾಣ್ಲಾರಂಗೆ ಎಲ್ಲರ ಇಟ್ಬಿಡ್ಬೇಕಂತೇಳಿ. ಸಿನಿಮಾ, ಸಾಹಿತ್ಯ, ಹೋರಾಟ ಹಿಂಗಂತೇಳಿ ಊರು ತಿರುಗ್ತಿದ್ದಕ್ಕೆ ನಾನೇ ಏನು ಅನ್ಸುತ್ತೆ ಒಂದೊಂದ್ಸರಿ. 7 ವರ್ಷ ಆಯ್ತು ನೋಡು, ಎಲ್ಲ ಮರಿಲಿಕ್ಕೆ ಹತ್ಬಿಟ್ಟಿನಿ. ಈ ಮನಿ ನಾನು ಏನೋ ಮರ್ತೋಗ್ಬಿಟ್ಟಿನಿ ಎಲ್ಲನು. ಚಾ ಆಗತ್ತಲ್ಲ ನಿಂಗ? ಹಾ, ಆಗತ್ತೆ. ನಿಮ್ ಮೇಕಪ್, ಮೇಕ್ ಓವರು ಎಲ್ಲ ಡಿಫ್ರೆಂಟ್ ಆಗಿತ್ತು. ಅದೆಲ್ಲ ನೆನೆಸ್ಬೇಡವ, ಈಗ ಹೊಟ್ಟೆ ಉರಿತದ. ಇಷ್ಟೊತ್ತಿಗೆ ಬಂದು ಏನಾರು ತಿಂತಿರ್ತಿದ್ದ ಇವನು. ಬರ್ತಾನಕ್ಕ, ಟ್ರಾಫಿಕ್ ಇರುತ್ತಲ್ವಾ, ನೀವು ಟೆನ್ಷನ್ ಮಾಡ್ಬೇಡಿ. ಬಂದ. ಏ ರಾಜೇಶ್ವರಿ, ಹಬ್ಬಕ್ಕೆ ಸೀರೆ ಬಂದಾವ್, ಬಾರ. ನೀನ ಚರ್ಚೆನಿಂದ ತರ್ಸಿನಿ, ಮತ್ ನೀ ಆಮೇಲೆ ಅದಿಲ್ಲ ಅಂತಿ. ಆಸ್ಕೋಬಾ ಜಲ್ದಿ. ಇಲ್ಲಕ್ಕ, ಇವತ್ತು ನಮ್ಮ ಮನೆಗೆ ಮಂದಿ ಬಂದಾರ, ನಾಳೆ ಬರ್ತೀನಕ್ಕ. ಹೌದಾ? ಸರಿ 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 ಅಕ್ಕ. ಅಕ್ಕ, ಟೀ. ಓ, ಟೀ ಇಟ್ಟಿದ್ದೆ ಒಲೆ ಮೇಲೆ. ಒಂದು ಮಾಡಕ್ ಹೋದ್ರೆ ಒಂದಾಗತ್ತವ. ತಗೋ, ಸ್ವಲ್ಪ ಅದು ಚಾ. ಪರವಾಗಿಲ್ಲ ಅಕ್ಕ. ಅಯ್ಯಪ್ಪ ದೇವಾ.
ಟೀ ತುಂಬಾ ಚೆನ್ನಾಗಿದೆ. ನೀ ಬಿಡವ, ನಿನ್ ಲೈಫ್ ನಾ ಫುಲ್ ಎಂಜಾಯ್ ಮಾಡ್ಲಿಕತ್ತಿ ನೋಡಿ. ನೀನು ಊರು ಸುತ್ಕೊಂಡು ಲಾಗ್ ಮಾಡ್ತಿದ್ದಿ, ಹಂಗೆ ಅರ್ನಿಂಗ್ಸು ಮಾಡ್ತಿದ್ದಿ. ಆಮೇಲೆ ನಿನ್ ಗಂಡ ನೀನು ಸೇರಿ ರೀಲ್ಸ್ ಮಾಡ್ತಿರಲ್ಲ, ಭಾಳ ಚಲೋ ಇರ್ತದ ನೋಡೋದು. ನಂಗೆ ಭಾಳ ಇಷ್ಟ ಅದು. ಅದಾ ಸುಮ್ನೆ ಹಾಗೆ ಟೈಮ್ ಇದ್ದಾಗ ಇಬ್ರು ರೀಲ್ಸ್ ಮಾಡ್ತೀವಿ. ಇಬ್ರಿಗೂ ರೀಲ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಅಕ್ಕ, ಫ್ರೀ ಟೈಮ್ ಅಲ್ಲಿ ನೀವು ನಂದೀಶನನ್ನು ಈ ಕಾಮಿಡಿ ವಿಡಿಯೋಸ್ಗೆಲ್ಲ ರೀಲ್ಸ್ ಮಾಡೋದು, ಟ್ರೆಂಡಿಂಗ್ ಸಾಂಗ್ಸ್ಗೆಲ್ಲ ಡಾನ್ಸ್ ಮಾಡೋದು ಅದೆಲ್ಲ ಮಾಡ್ಬೋದಲ್ವಾ? ಹೇಗಿದ್ರು ನೀವು ಆರ್ಟಿಸ್ಟೇ. ಅವ್ರಿಗೆಲ್ಲ ಎಲ್ಲಿ ಟೈಮ್ ಇರ್ತದ? ಮತ್ ನಾನು ಅದೆಲ್ಲ ಮರ್ತ್ಬಿಟ್ಟಿನಿ. ಈಗೆಲ್ಲ ಇಲ್ಲಾಗತ್ತ. ನೀನ್ ಅದಿಲ್ಲ, ಈಗ ಏನ್ ಮಾಡ್ಲಿಕತ್ತಿ ಅದನ್ನ ಒಟ್ಟ ಬಿಡ್ಬಾರ್ದು ನೋಡ್. ಮತ್ತ ಈಗ ನೀ ಎಂಜಾಯ್ ಮಾಡ್ಲಿಕತ್ತಿ ಲೈಫ್ನ. ಒಂದ್ಸಲ ಮಕ್ಕಳಾದ್ರು ಅಂದ್ರ ಏನು ಮಾಡಕ್ಕಾಗಂಗಿಲ್ಲ. ನಿಜವಾಗ್ಲೂ ನಾ ಅಕ್ಕ ದೊರಿದ್ರದ್ದು ನೋಡು. ಮುಂಜಾನಿಂದ ಹುಡುಕಿ ಸಾಕಾಯ್ತಿ ಸಾಕ್ಸ್ನ. ಎಲ್ಲೆಲ್ಲರೂ ಬಿಸಾಕ್ತಾರ. ಈ ಮಕ್ಕಳಿದಾರ ನೋಡು, ತಮ್ಮ ಪೆನ್ಸಿಲು, ಇರೇಸರು, ಬ್ಯಾಗು, ಬಟ್ಟಿ ಎಲ್ಲ ಕಡೆ ಬಿಸಾಕೋದು, ಎಲ್ಲ ಹುಡುಕೊಡೋದು ಮಾತ್ರ ಮಮ್ಮಿಗಳೇ. ಮಮ್ಮೀಸ್ ಅಂದ್ರ ಅಶ್ವಿನಿ, ಈ ಮಕ್ಕಳಿದಾರ ನೋಡು, ಅಮ್ಮಂದ್ರನ್ನ ಗುಲಾಮ್ರ ತರ ಮಾಡ್ಕೊಂಡ್ಬಿಡ್ತಾರ ನೋಡು. ಅವ್ರಿಗೇನು ಸಿಗ್ಲಿಲ್ಲ ಅಂದ್ರೆ ನಾವೇ ಹುಡುಕೊಡ್ಬೇಕು, ನಾವೇ ಬಯಸ್ಕೋಬೇಕು. ಈಗ ನೋಡು, 1 ಗಂಟೆಗೆ ಸ್ಕೂಲ್ ಬಿಡ್ತದ, ಈಗ 1:15 ಆಗ್ಲಿಕ್ಕಂತೂ ಇನ್ನೂ ಬಂದಿಲ್ಲ. ಅವ ಯಾಕೆ ಬಂದಿಲ್ಲ, ಏನಾಯ್ತು ಅಂತೇಳಿ ಕಾಯ್ಕೋತ ಚಿಂತೆ ಮಾಡ್ಕೊಂಡು ಕೊಡ್ಬೇಕು ನಾವೀಗ. ಇದೇ ಮಮ್ಮೀಸ್ ಲೈಫ್. ನಂದೀಶನ ಪಾಪುನ ಪಿಕಪ್ ಡ್ರಾಪ್ ಮಾಡಲ್ವಾ? ಅವ್ರು ಮುಂಜಾನೆ 7 ಗಂಟೆಗೆ ಮನೆ ಬಿಟ್ರು ಅಂದ್ರ ರಾತ್ರಿ ಅಚ್ಚು ಮಲ್ಕೊಂಡ್ಮೇಲೆ ಮನೆಗೆ ಬರೋದು. ಓ, ಅಂದ್ರೆ ಅಚ್ಚು ಕೆಲ್ಸ ಎಲ್ಲ ನಾನೇ ಮಾಡೋದು, ಇನ್ಯಾರು ಮಾಡ್ತಾರ? ಹೆತ್ತಿದ್ ನಾನೇ ಅಲ್ಲ. ಮದರ್ಹುಡ್ ಈಸ್ ಫುಲ್ ಟೈಮ್ ಜಾಬ್. ನನ್ನ ಇಂಗ್ಲೀಷು ಕೆಟ್ಟದಾಗ ಹೋಗ್ಯದ. ಬಿಡು, ನನ್ನ ಬಗ್ಗೆ ಹೇಳಿ, ನಿನ್ಗೆ ಯಾಕೆ ಬೋರ್ ಮಾಡ್ಲಿ? ನಿನ್ ಟ್ರಿಪ್ ಬಗ್ಗೆ ಹೇಳು. ಅಲಾಸ್ಕಾ ಹೆಂಗಿತ್ತು, ಏನ್ ಮಾಡಿದ್ರಿ? ಓ ಅದಾ, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಒಂಥರ ನಂಗೆ ಡ್ರೀಮ್ ಪ್ಲೇಸ್ ಆಗಿತ್ತದು. ಇನ್ 1 ಮಂತ್ ಕಂಟೆಂಟ್ಗೆ ಏನ್ ತೊಂದರೆ ಇಲ್ಲ. ಎಷ್ಟು ಜನ ಫಾಲೋವರ್ಸ್ ಇದಾರ? ಇನ್ಸ್ಟಾ 2.5 M, ಯೂಟ್ಯೂಬ್ 6.8 M. ಗ್ರೇಟ್. ಓಹ್ ಅಕ್ಕ, ಇದ್ ನಿಮ್ಗೆ. ಅದೆಲ್ಲ ಯಾಕೆ ಬಿಡವ ನಂಗೆ. ಅಕ್ಕ ತಗೊಳ್ಳಿ ಅಕ್ಕ. ಥ್ಯಾಂಕ್ಸ್ ಕಣೆ. ಕೊಡು ಅಕ್ಕ, ಹುಷಾರು. ಇದೆಲ್ಲ ಡೈಲಿ ಇದ್ದಿದೆ ಬಿಡು, ನಂದು ನೋಡ್ಕೊಳ್ಳೋದಲ್ವಾ? ಎಸ್ ಮ್ಯಾಡಮ್, ಅಬ್ಸಲ್ಯೂಟ್ಲಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡಿರೋದು. ಅಬ್ಸಲ್ಯೂಟ್ಲಿ ಹೌದು. ಐ ಆಮ್ ಜಸ್ಟ್ ಅನ್ ಆರ್ಕಿಟೆಕ್ಟ್ ಮೇಡಮ್. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡೋಣ. ಈ ಮನೇನ ನನ್ನ ಇಷ್ಟ ಪ್ರಕಾರನೋ ಅಥವಾ ನನ್ನ ಟೇಸ್ಟ್ ಪ್ರಕಾರನೋ ಪ್ಲಾನ್ ಮಾಡಿರೋದಲ್ಲ. ಆ ಮನೇಲಿ ವಾಸ ಮಾಡೋರು ನೀವು. ನಿಮ್ ಪ್ಲಾನ್ ಪ್ರಕಾರನೇ ಕಟ್ಬೇಕಾಗಿರೋದು. ಡೋಂಟ್ ವರಿ ಮೇಡಮ್. ಗುಡ್ ಮಾರ್ನಿಂಗ್. ಐ ಅಂಡರ್ಸ್ಟ್ಯಾಂಡ್ ಮೇಡಮ್. ಹೌದು, ಡೋಂಟ್ ವರಿ. ನಾಳೆ ನಾನೇ ಸೈಟ್ ಹತ್ರ ಬಂದು ಇರೋ ಎಲ್ಲಾ ಪ್ರಾಬ್ಲಮ್ನು ಸಾರ್ಟ್ ಔಟ್ ಮಾಡ್ಕೊಡ್ತೀನಿ. ನೀವು ಚಿಂತೆ ಮಾಡಬೇಡಿ. ಗುಡ್ ಡೇ ಮೇಡಮ್. ಥ್ಯಾಂಕ್ ಯು. ಬಾಯ್. ಕುತ್ಕೊಳ್ಳೋ. ಓಕೆ ಮೇಡಮ್, ಓಕೆ. ಜಸ್ಟ್ 2 ಸೆಕೆಂಡ್ ಕಾಲ್ ಮುಗಿಸ್ಬಿಡ್ತೀನಿ. ಹಾಂ, ನಿಮ್ಮ ವೆಬ್ಸೈಟಲ್ಲಿ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ. ಮ್ಯಾಚ್ ಆಗೋ ಪ್ರೊಫೈಲ್ ಇದೆ, ನನಗೆ ಡೀಟೇಲ್ಸ್ ಕಳಿಸಿ. ಥ್ಯಾಂಕ್ ಯು. ಕೂತ್ಕೊಳ್ಳೋ. ಸಾರಿ ಆಕಾಶ್, ಆಫೀಸಿಗೆ ಬರಕ್ಕೆ ಯಾಕೋ ಮೂಡಾಗಲಿಲ್ಲ, ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ. ನೋ ಪ್ರಾಬ್ಲಮ್ ಮೇಡಮ್, ಇಟ್ಸ್ ಮೈ ಡ್ಯೂಟಿ. ಬಟ್ ಏನೇ ಹೇಳಿ, ಮನೆ ಮಾತ್ರ ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ಸ್. ಲಕ್ಷ್ಮಿ ಗ್ರೂಪ್ ಡ್ರಾಯಿಂಗ್ಸ್ ರೆಡಿ ಇದೆಯಾ? ಎಸ್ ಮ್ಯಾಮ್, ರೆಡಿ. ವುಡ್ ಯು ಮೈಂಡ್? ಶ್ಯೂರ್ ಶ್ಯೂರ್ ಮ್ಯಾಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು. ಸೊ ಮ್ಯಾಮ್, ಬೇಸಿಕಲಿ ಇದು 8000 ಸ್ಕ್ವೇರ್ ಫೀಟ್ ಇದೆ. ಅವರು ನಿಮ್ಮ ಹತ್ರ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇಟ್ಟಿದ್ರಂತೆ. ಸೊ ಅದ್ರ ಅಕಾರ್ಡಿಂಗ್ ಆಗಿ ಎಲ್ಲ ಕ್ರೈಟೀರಿಯಾನು ಮ್ಯಾಚ್ ಮಾಡಿದ್ದೀನಿ. ಇಲ್ಲಿ ಪಾರ್ಕಿಂಗ್ ಅವ್ರು ಸಪ್ರೇಟ್ ಕೇಳಿದ್ರು, ಸೊ ಅದು ಕೂಡ ಇಲ್ಲಿದೆ. ಆ್ಯಂಡ್ ಪಬ್ಲಿಕ್ ಸಪ್ರೇಟ್, ಅವ್ರಿಗೆ ಸಪ್ರೇಟ್ ಇದೆ. ವಿತ್ ರೆಸ್ಪೆಕ್ಟ್ ಟು ಕೆಫೆಟೇರಿಯಾ, ಅವರು ವೆಜ್ ನಾನ್ ವೆಜ್ ಸಪ್ರೇಟ್ ಬೇಕು ಅಂತಿದ್ರು, ಅದನ್ನು ಬೈಸೆಟ್ ಮಾಡಿದ್ದೀನಿ. ಮ್ಯಾಮ್, ಇದು ಪಬ್ಲಿಕ್ ವಾಶ್ರೂಮು ಫಾರ್ ದ ಕ್ಲೈಂಟ್ಸ್, ಅವರಿಗೆ ಆಫೀಸ್ ಕ್ಲೈಂಟ್ಸ್ ಅಂತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವಾಶ್ರೂಮ್, ಅವರು ಅವ್ರ ಪರ್ಸನಲ್ ಯೂಸಿಗೆ ಒಂದು ಬೇಕು ಅಂದಿದ್ರು. ಯಾ ಮ್ಯಾಮ್, ಅದು ಅಲ್ಲಿ ಪ್ಲಾನ್ ಮಾಡಿದ್ದೀವಿ.
ಬೆಟರ್ ವರ್ಕ್ ಆಕರ್ಷ್. ಥ್ಯಾಂಕ್ ಯು ಮ್ಯಾಮ್. ಬಟ್ ಲಿಫ್ಟ್ ಪ್ರಾವಿಷನ್ ಮಿಸ್ ಆಗ್ತಿದೆಯಲ್ಲ. ಐ ಆಮ್ ರಿಯಲಿ ಸಾರಿ. ಏನಾಯ್ತು ಆಕರ್ಷ್? ನೋ ಮ್ಯಾಮ್, ಆ ಥರ ಏನಿಲ್ಲ, ಐ ಆಮ್ ಫೈನ್. ಹಾ, ನಾನ್ ನಿನ್ನ 4 ವರ್ಷದಿಂದ ನೋಡ್ತಾ ಇರೋದು. ನಿನ್ ಕಾಲೇಜ್ ಮುಗಿದ್ ಕೂಡ್ಲೆ ನೀನ್ ಸೇರ್ಕೊಂಡಿದ್ದು ಈ ಸುಧಾ ಕನ್ಸ್ಟ್ರಕ್ಷನ್ಸ್ ಅಂಡ್ ಆರ್ಕಿಟೆಕ್ಟ್ಗೆ. ಏನದು ಎಲ್ಲಾರು ನಿನ್ನ ಕರೆಯೋದು? ಹಾ, ಮಿಂಚುಳ. ನಗ್ನಗ್ತಾ ಇರ್ತೀಯ, ಎಲ್ರೂನು ನಗಿಸ್ತೀಯ. ಇವತ್ ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಕೂತಿದ್ಯಾ? ಅಂಡ್ ಐ ನೋ ಇಟ್ಸ್ ನಾಟ್ ಅಬೌಟ್ ದ ಪ್ಲಾನ್. ಪರ್ಸ್ನಲ್ ಅಂದ್ರೆ ಹೇಳ್ಬೇಕಾಗಿಲ್ಲ ಬಿಡು. ಆ ಡ್ರಾಯಿಂಗ್ಸ್ ನ ರೆಡಿ ಮಾಡ್ಕೊಂಡು ನಾಳೆ ಆಫೀಸಿಗೆ ತಗೊಂಡ್ಬಂದ್ಬಿಡು. ಹಂಗಲ್ಲ ಮ್ಯಾಮ್, ನಿಮ್ಮ ಹತ್ರ ಏನು ಪರ್ಸ್ನಲ್ ಹೇಳಿ. ಆಫೀಸಲ್ಲಿ ಏನಾದ್ರು ಕಿರಿಕಿರಿನಾ? ನೋ ಮ್ಯಾಮ್, ಎವ್ರಿಥಿಂಗ್ ಇಸ್ ಫೈನ್. ಓ, ಸಂಬಳ ಸಲ್ತಿಲ್ವಾ? ನೆವರ್ ಮೇಡಮ್. ಸೊ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ಯಾ? ಅವಳ ಬೆಳಿಗ್ಗೆ ಮಾಡಿ ತಿಂಡಿ ಇಷ್ಟ ಆಗಿಲ್ವಾ ನಿನಗೆ? ಓ, ನಿನ್ ಬಿಟ್ಟು ಬೇರೆ ವ್ಲಾಗ್ ಮಾಡ್ತಿದ್ದಾಳೇನೋ? ಅದಲ್ಲ ಮ್ಯಾಮ್. ಹಂಗಂದ್ರೆ ನೀವಿಬ್ರು ಮಾಡಿರೋ ವ್ಲಾಗ್ಗೆ ಯಾರೋ ಬ್ಯಾಡ್ ಆಗಿ ಕಮೆಂಟ್ ಮಾಡಿರ್ತಾರೆ. ಮ್ಯಾಮ್, ಮೈ ವೈಫ್ ಇಸ್ ಪ್ರೆಗ್ನೆಂಟ್ ಮ್ಯಾಮ್. ವಾಟ್? ನೀನ್ ಬಂದೆ, ಮಳೆನೂ ಬಂತು ನೋಡು. ಹೇ, ಟೀ ಕುಡಿತ್ಯಾ? ಶೋರ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್. ಅಂತೂ ನಮ್ಮ ಆಫೀಸ್ನ ಚಿಕ್ಕ ಹುಡುಗ ಅಪ್ಪ ಆಗ್ತಿದ್ದಾನೆ. ಈ ಮಿಂಚುಳ. 1 more spoon? ನೋ ಮ್ಯಾಮ್, ದಟ್ಸ್ ಫೈನ್. ಯಾಕೋ ಇಷ್ಟೊಳ್ಳೆ ವಿಚಾರಕ್ಕೆ ಹರ್ಲೆಣ್ಣೆ ಕುಡ್ದವ್ರ ತರ ಮುಖ ಇಟ್ಕೊಂಡಿದ್ಯಾ? ಗೊತ್ತಾಗ್ತಿಲ್ಲ ಮ್ಯಾಮ್. ಏನ್ ಗೊತ್ತಾಗ್ತಿಲ್ಲ? ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೋ ಅಪ್ಪ ನೀನೇ ತಾನೆ? ಮ್ಯಾಮ್, ಮತ್ ಇನ್ನೇನು, ಪಾರ್ಟಿ ಮಾಡಿ ಎಲ್ಲಾರ್ಗು ಸ್ವೀಟ್ ಹಂಚಿ ಖುಷಿಯಾಗಿ ಹೇಳ್ಬೇಕಾಗಿರೋ ವಿಷಯನ ಇಷ್ಟು ತಪ್ಪಾಗಿ ಹೇಳ್ತಿದ್ಯಲ್ಲ. ಬಿ ಎಕ್ಸೈಟೆಡ್ ಮೈ ಬಾಯ್. ನನ್ಗೆ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇದಕ್ಕೆ ಎಕ್ಸೈಟ್ ಆಗಬೇಕು ಆಗಬಾರ್ದು ಚೂರು ಗೊತ್ತಾಗ್ತಿಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದೆ. 3 ದಿನದ ಹಿಂದೆ ಮಲಗಿರುವಾಗ ಅಶ್ವಿನಿ ವಿಷಯ ಹೇಳಿದ್ಲು. ಅವತ್ತಿಂದ ನಿದ್ದೆನೂ ಬರ್ತಾ ಇಲ್ಲ. ಇದ್ರದ್ದೇ ಯೋಚನೆ ಆಗೋಗಿದೆ. ಐ ಆಮ್ ಜಸ್ಟ್ 26 ಮ್ಯಾಮ್. ಐ ಹ್ಯಾವ್ ಲಾಟ್ ಟು ಅಚೀವ್ ಇನ್ ಮೈ ಲೈಫ್. ನನ್ನ ಗೋಲ್ಸೇ ಬೇರೆ ಇದೆ. ಇಷ್ಟು ಬೇಗ ಮಗು ಅಲ್ಲ ಮ್ಯಾಮ್. ನನ್ನನ್ನೇ ಎಲ್ಲರೂ ಚೈಲ್ಡ್ ಅಂತಾರೆ. ಇನ್ನು ನನಗೊಂದು ಚೈಲ್ಡ್ ಅಂತೆ. ಅಯ್ಯೋ, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸೊ ವಾಟ್ಸ್ ಇನ್ ಇಟ್? ನಾನ್ ಹುಟ್ಟಬೇಕಾದ್ರೆ ನಮ್ ತಂದೆಗೆ 24 ವಯಸ್ಸು, ನಿಮ್ ತಂದೆಗೆ ಎಷ್ಟು? ಬಟ್ ಆಗ ಕಾಲನೇ ಬೇರೆ ಅಲ್ವಾ ಮ್ಯಾಮ್. ಮದುವೆ ಆಗು, ಜಾಬ್ ಹಿಡಿ, ಮಕ್ಕಳು ಮಾಡ್ಕೋ, ಅವ್ರಗಳು ತೊಳಿ. ಅಂಡ್ ಮೋರ್ ಓವರ್ ಆಗ ಸೇಫ್ಟಿ ಬಗ್ಗೆನೂ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಅಲ್ವಾ ಮೇಡಮ್. ಓ, ಆಗಿನ ಕಾಲದವ್ರಿಗೆ ಕಾಂಡಮ್ ಬಗ್ಗೆ ಗೊತ್ತಿಲ್ಲ ಅಂತ ನೀನು ನಾನು ನಮ್ ಜನರೇಷನ್ ಅವರೆಲ್ಲ ಹುಟ್ಟಿದ್ದು ಅಂತ ಹೇಳ್ತಿದ್ಯಾ? ಇಲ್ಲ ಮೇಡಮ್, ಐ ಡಿಡ್ಂಟ್ ಮೀನ್ ಇಟ್ ಲೈಕ್ ದಟ್. ವಾಟ್ ಐ ವಾಸ್ ಟ್ರೈಯಿಂಗ್ ಟು ಸೇ ಅಂದ್ರೆ ಮ್ಯಾಮ್, ನನಗೆ ಯಾವಾಗ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಐ ಆಮ್ ಸ್ಟಿಲ್ ಅ ಬಾಯ್, ನಾಟ್ ಅ ಮೆನ್. ನನಗೆ ಈಗಲೇ ಒಂದು ಮಗು ಜವಾಬ್ದಾರಿ ತಗೊಳ್ಳೋಷ್ಟು ಮೆಚುರಿಟಿ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಅನ್ಕೋತಾ ಇದೆ ಅಷ್ಟೇ ಮ್ಯಾಮ್. ಸಾರಿ. ಅಲ್ಲ ಮೇಡಮ್, ಬೈ ಎನಿ ಚಾನ್ಸ್ ಹೆಣ್ಮಗು ಆಗ್ಬಿಟ್ರೆ? ವಾಟ್ ನಾನ್ಸೆನ್ಸ್! ಏನಿದು ಡಿಸ್ಕ್ರಿಮಿನೇಷನ್? ಅಯ್ಯೋ ಇಲ್ಲ. ವಾಟ್ ಐ ವಾಸ್ ಟ್ರೈಯಿಂಗ್ ಟು ಸೇ ಇಸ್, ಅಶ್ವಿನಿ ಆಗಾಗ ಏನೋ ಪೀರಿಯಡ್ಸ್ ಅದು ಇದು ಅಂತಿರ್ತಾಳೆ. ನನಗೆ ಹೆಣ್ಮಕ್ಳ ಬಗ್ಗೆ ಏನೂ ಗೊತ್ತಿಲ್ಲ. ಅಶ್ವಿನಿ ಆಗ್ಲಿ, ನನ್ನ ತಾಯಿ ಆಗ್ಲಿ, ನಮ್ಮ ಸ್ಕೂಲಲ್ಲಾಗ್ಲಿ ನನ್ನನ್ನು ಯಾರು ಎಜುಕೇಟ್ ಮಾಡಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಮ್ಯಾಮ್. ಏನೂ ಗೊತ್ತಿಲ್ಲದೆ ಒಂದು ಹೆಣ್ಮಗುನ ಹೆಂಗ್ ಬೆಳೆಸ್ಲಿ ಹೇಳಿ? ಮಗು ಮಾಡೋದು ಯಾರು ಹೇಳ್ಕೊಟ್ಟಿದ್ರು? ನಿಂದಿರ್ಲಿ, ನಿನ್ ಹೆಂಡತಿ ಏನ್ ಹೇಳ್ತಾಳೆ ಇದ್ರ ಬಗ್ಗೆ? ಅಕ್ಕ, ನೀನ್ ಯಾಕೆ ಮತ್ತೆ ಈ ನಾಟಕ, ಸೀರಿಯಲ್, ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡಬಾರ್ದು? ಎಲ್ಲಿ ಟೈಮ್ ಸಿಗುತ್ತಮ್ಮ ಅದಕ್ಕೆಲ್ಲ? ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ, ಮಕ್ಕಳನ್ನ ರೆಡಿ ಮಾಡಿ, ಊಟ ಮಾಡಿಸಿ, ಅವ್ರನ್ನ ಸ್ಕೂಲಿಗೆ ಕಳಿಸಿ, ಕರ್ಕೊಂಬ, ಮತ್ತು ಅವ್ರಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡೋಗು, ಬಂದ್ಮೇಲೆ ಹೋಮ್ವರ್ಕ್ ಮಾಡಿಸು, ಇದೇ ಆಗತ್ತೆ. ಮಧ್ಯಾಹ್ನದಾಗ ಒಂದು ಸ್ವಲ್ಪ ಮಲ್ಕೋಬೇಕಂತೀನಿ, ಟೈಮೇ ಸಿಗಂಗಿಲ್ಲ. ಆ್ಯಕ್ಟಿಂಗು, ಕರಿಯರು ಎಲ್ಲ ಕನಸೇ ಬಿಡು. ಎಲ್ಲ ಮರ್ತು ಬಿಟ್ಟಿದ್ದೀನಿ ಕಣೆ. ಅದೊಂಚೂರು ತಿರುಗಿಸ ಸಾಂಬಾರು, ಗಂಡನ ಸೇವೆ, ಮಕ್ಕಳ ಸೇವೆ, ಟೈಮ್ ಕಳೆದೋಗ್ಬಿಡ್ತದೆ ಕಣೆ. ನೀನ್ ಎಷ್ಟು ದೊಡ್ಡ ಕಲಾವಿದೆ ಅಕ್ಕ. ಅಚ್ಚ ಹುಟ್ಟಿದ್ಮೇಲೆ ನಿನ್ ಲೈಫ್ ಯಾಕೆ ಹೀಗೆ ಚೇಂಜ್ ಆಯ್ತು? ವಾಟ್ ಅಬೌಟ್ ಯೋರ್ ಪ್ರೊಫೆಷನ್, ಯೋರ್ ಇಂಡಿಪೆಂಡೆನ್ಸ್, ಯೋರ್ ಲೈಫ್?
ಟೈಮ್ ಜೊತೆ ಎಲ್ಲ ಬದಲಾಗತ್ತೆ ಅಶ್ವಿನಿ. ಜೀವನ ಒಂದ್ ಹಂತಕ್ಕೆ ಬಂದಾಗ ಕೆಲವೊಂದನ್ನ ಆರಿಸ್ಕೋಬೇಕಾಗತ್ತ, ಕೆಲವೊಂದನ್ನ ಬಿಡ್ಬೇಕಾಗತ್ತ. ಈಗ ನನ್ನೇ ನೋಡು, ನೀ ಹಿಂಗೆ ಇರು ಹಿಂಗೆ ಮಾಡು ಅಂತೇಳಿ ನಮ್ ಗಂಡನ ಮನೆಯವರಾಗ್ಲಿ ತವ್ರ ಮನೆಯವರಾಗ್ಲಿ ಯಾರು ಹೇಳಿಲ್ಲ. ತಾಯಿ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದಕ್ಕೆ ಮಗು ಮಾಡ್ಕೊಂಡೆ. ಈಗ ಹಿಂಗಿದೆ ನೋಡು. ಒಂದ್ ಹಾಡ್ ನೆನ್ಪದ ನಿಂಗ? ಯಾವ್ದು? ಜೋ ವಾದಾ ಕಿಯಾ ತೋ ನಿಭಾನಾ ಪಡೇಗಾ. ಧಾಟಿನೂ ಮರ್ತೋಗ್ಬಿಟ್ಟ ನಂಗೆ. ಕಾಲೇಜಲ್ಲಿ ಇದ್ದಾಗ ಭಾರಿ ಆಡ್ತಿದ್ದೆ. ಯಾಕೆ ಅಶ್ವಿನಿ, ನನ್ ಲೈಫ್ ನೋಡಿ ಭಯ ಆಯ್ತಾ? ಭಯ? ಯಾವ್ದ್ರ ಭಯ? ಮಗು ಮಾಡ್ಕೊಳ್ಳೋದ್ರ ಬಗ್ಗೆನಾ ಇಲ್ಲ ಲೈಫ್ ಬದಲಾಗೋದ್ರ ಬಗ್ಗೆನಾ? ಮಕ್ಳಾದ್ಮೇಲೆ ನಾನು ಇವಾಗ ಮಾಡ್ತಿರೋ ಕೆಲ್ಸಗಳೆಲ್ಲ ನಿಂತೋಗ್ಬಿಡುತ್ತೆ ಅನ್ನೋ ಭಯ. ಮಕ್ಳು ಅಂದ್ರೆ ನನಗೂ ತುಂಬಾ ಇಷ್ಟ ಅಕ್ಕ. ಆದ್ರೆ ಮಕ್ಳು ಮಾಡ್ಕೋಬೇಕೋ ಬೇಡವೋ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಜೋ, ಅದಕ್ಕೆ ಯಾಕೆ ಭಯ ಪಡ್ತೀಯ ಬಿಡಮ್ಮ, ಅದೆಲ್ಲ ಸಹಜನಲ್ಲನು. ನಿನಗೆ ನೋಡ್ಕೊಳಕ್ಕೆ ಅತ್ತೆ ಮಾವ ಇದಾರ, ಅಪ್ಪ ಅಮ್ಮ ಇದಾರ, ಮತ್ತೆ ನಿನಗೆ ಅಷ್ಟು ಪ್ರೀತಿ ಮಾಡೋ ಗಂಡ ಇದಾನಲ್ಲ, ಅವನೊಬ್ಬ ದೊಡ್ಡ ಚೈಲ್ಡಿಶ್. ಇವಾಗ ಹಿಂಗಿದ್ರೆ ಇನ್ನೊಂದ್ಸಲ ಹಂಗಿರ್ತಾನೆ. ಅವನಿಗೆ ಅವ್ನ ಪ್ರೊಫೆಷನ್ ಮೇಲೆ ಸಿಕ್ಕಾಬಟ್ಟೆ ಲವ್. ಅದಕ್ಕೆ ನನ್ ಟ್ರಾವೆಲ್, ನನ್ ಫ್ರೀಡಮ್. ಅಚ್ಚು ಬಂದ. ಮೇಡಮ್ ತಿಂಗಳು ಮುಗೀತು, ಹಾಲ್ ಬಿಲ್ಲು. ಅಣ್ಣ ಮರ್ತ್ಬಿಟ್ಟಿ ಅಣ್ಣ, ಇವತ್ತು ನಾಳೆಗೆ ಬಾ ಅಣ್ಣ, ನಾಳೆಗೆ ಇಸ್ಕೊಂಡು ಇಟ್ಕೊಂಡಿರ್ತೀನಿ. ಚಲೋ ಬರ್ಬೇಕು ಇವ್ರ ಮನೆ ಹತ್ರಕ್ಕೆ. ಹುಚ್ಚು ಬರ್ಲೇ ಇಲ್ಲ, ಟೈಮ್ ಆಯ್ತು, 40 ನಿಮಿಷ ಲೇಟ್ ಆಯ್ತು. ಅಶ್ವಿನಿ, ಅದೇನೋ ಫ್ರೀಡಮ್ ಅಂತಿದ್ಯಲ್ಲ, ಈ ಫ್ರೀಡಮ್ ಎಲ್ಲ ಮಕ್ಳಿಗೆ ಮಾತ್ರ ಇರೋದು ನೋಡು. ಅಕ್ಕ, ನಾನ್ ಹೇಳಕ್ ಹೊರಟಿದ್ ಫ್ರೀಡಮ್ ಅದು. ಇರು, ಒಂದ್ ಫೋನ್ ಮಾಡಿ ಬರ್ತೀನಿ. ಎಷ್ಟ್ ಸರಿ ಫೋನ್ ಮಾಡ್ತೀರಾ? ಅವಾಗ್ಲೇ ನಿಮ್ ಕೊಲೀಗ್ ಹತ್ರ ಪರ್ಫೆಕ್ಟ್ ಮ್ಯಾಚ್ ಇದ್ರೆ ಕಳ್ಸಿ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪದೇ ಪದೇ ಯಾಕೆ ಫೋನ್ ಮಾಡ್ತೀರಾ? ಓಕೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅಗೇನ್ ಅಂಡ್ ಅಗೇನ್. ಓಕೆ, ಥ್ಯಾಂಕ್ ಯು. ಈ ಒಂಟಿ ಜೀವನ ಚಿಂತೆಗಳೇನು ಕಡಿಮೆ ಇಲ್ಲ ನೋಡು. ನಿಜ ಮೇಡಮ್, ನಿಜ. ಯು ನೋ ಫನಿ ಥಿಂಗ್? ಏನ್ ಮೇಡಮ್? ನಿನಗೆ ಮಗು ಬೇಕೋ ಬೇಡವೋ ಅನ್ನೋ ಗೊಂದಲ, ಆದರೆ ನನಗೆ ಮಗು ಇರಲಿ, ಒಂದು ರೈಟ್ ಲೈಫ್ ಪಾರ್ಟ್ನರ್ ಸಿಗ್ತಾನೋ ಇಲ್ವೋ ಅನ್ನೋದೇ ಡೌಟ್. ಮ್ಯಾಮ್, ಕರಿಯರಲ್ಲಿ ಬೆಳಿಬೇಕು, ಆಸ್ತಿ ಮಾಡಬೇಕು, ದೊಡ್ಡ ಆರ್ಕಿಟೆಕ್ಟ್ ಆಗಬೇಕು ಅಂತ ಅದರಿಂದ ಓಡಿ ಮದ್ವೆನ ಪೋಸ್ಟ್ಪೋನ್ ಮಾಡ್ತಾನೆ ಬಂದೆ. ನಮ್ಮ ತಂದೆ ಎಷ್ಟೊಂದು ಸರಿ ಹೇಳಿದ್ರು, ಆಕರ್ಷ್ ಮದ್ವೆ ಮಾಡ್ಕೋ ಪುಟ್ಟಿ ಅಂತ. ಐ ಆಮ್ 36 ನೌ. ನೋಡ್ ನನ್ನ ಪಜೀತಿ. ಮೇಡಮ್, ನಿಮ್ಗಿನ್ನೂ ವಯಸ್ಸಿದೆ. ಯು ಲುಕ್ ವೆರಿ. ಐ ನೋ. ಆದರೆ ಇವಾಗ ನನ್ನ ಲೈಫಲ್ಲಿ ಬರೋ ನನ್ನ ಲೈಫ್ ಪಾರ್ಟ್ನರು ನನ್ನ ಇಷ್ಟಪಟ್ಟು ಬರ್ತಾರೋ ಅಥವಾ ನನ್ನ ಆಸ್ತಿ ನೋಡಿ ಬರ್ತಾರೋ ಅನ್ನೋದೇ ನನಗಿರೋ ಡೌಟ್. 36 ಆದಮೇಲೆ ಮಕ್ಕಳಾಗೋದು ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಷ್ಟು ಸ್ಟ್ರೇಂಜ್ ಅಲ್ವಾ ಲೈಫು? ಯು ನೋ ಸಮಥಿಂಗ್ ಆಕರ್ಷ್? ವಾಟ್ ಮೇಡಮ್? ಇತ್ತೀಚೆಗೆ ಈ ಮಕ್ಕಳಿರೋರ್ನ ನೋಡಿದ್ರೆ ಒಂಥರ ಜೆಲಸ್ ಆಗುತ್ತೆ. ಇನ್ಮೇಲಿಂದ ನಿನ್ನ ನೋಡಿದ್ರು ಕೂಡ. ಮೇಡಮ್, ಇವಾಗೆಲ್ಲ ನನ್ಗನ್ಸುತ್ತೆ ರೈಟ್ ಟೈಮಲ್ಲಿ ಮಗು ಆಗಿದ್ದಿದ್ರೆ ಇದಕ್ಕೆಲ್ಲ ಒಂದು ಅರ್ಥ ಇರ್ತಿತ್ತೇನೋ. ಐ ಥಿಂಕ್ ವಿ ಆರ್ ವಿಕ್ಟಿಮ್ಸ್ ಆಫ್ ಅವರ್ ಓನ್ ಚಾಯ್ಸಸ್. ಮೇಡಮ್, ಇದ್ಯಾಕೆ ಇದೇ ನೀವೇ ಹಿಂಗೆ ಮಾತಾಡ್ತಾ ಇದ್ದೀರಾ? ಯು ಆರ್ ಅ ರೋಲ್ ಮಾಡೆಲ್ ಮೇಡಮ್. ಯು ಆರ್ ಅನ್ ಅಚೀವರ್. ದಟ್ಸ್ ದ ಪ್ರಾಬ್ಲಮ್. ಎನಿವೇಸ್, ಸಾರಿ ಫಾರ್ ಬೀಯಿಂಗ್ ಮೆಲೋಡ್ರಾಮ್ಯಾಟಿಕ್. ನೋ ಪ್ರಾಬ್ಲಮ್ ಮೇಡಮ್. ನಿನ್ ಟೀ ಆರ್ತಾ ಇದೆ, ನಡಿ ಹೋಗೋಣ. ಬನ್ನಿ. ಆಕರ್ಷ್, ನಿನಗೆ ಹೆಂಗೂ ಮಗು ಬೇಡ ಅಂತಿದೆ ತಾನೆ? ನಾನು ಅಡಾಪ್ಟ್ ಮಾಡ್ಕೊಂಡ್ಲಾ? ಮೇಡಮ್, ತಮಾಷೆ ಮಾಡ್ತಿಲ್ಲ ತಾನೆ? ಸೀರಿಯಸ್ ಕಣೋ. ನೀನೇ ಮಗು ಬೇಡ ಅಂತ ಹೇಳ್ತಿದ್ದೆ ತಾನೆ? ನಾನು ಅಡಾಪ್ಟ್ ಮಾಡ್ಕೊಂತೀನಿ. ಅದು ಹಂಗಲ್ಲ ಮೇಡಮ್. ಸೀರಿಯಸ್ ಆಗಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗುನ್ ನಾನೇ ಸಾಕ್ತೀನಿ ಮೇಡಮ್. ನನ್ನ ಮಗುನ್ ನಾನೇ ಸಾಕ್ತೀನಿ.
ಎರಡೇ ನಿಮಿಷಕ್ಕೆ ಮುಂಚೆ ನನಗೆ ಮಗು ಬೇಡ ಬೇಡ ಅಂತ ಹೇಳ್ತಿದ್ದ ಈ ಕಾಲೇಜ್ ಹುಡುಗ, ಈ ಮಿಂಚುಳ, ಇವಾಗ ಎಷ್ಟೇ ಕಷ್ಟ ಆದ್ರೂ ನನ್ನ ಮಗುನ ನಾನೇ ಸಾಕೊಂತೀನಿ ಅಂತ ಹೇಳ್ತಾ ಇದೆ. ಒಂದ್ ಮಾತ್ರ ನಿಜ, ನಿನ್ ಮಗು ನಿನ್ಕಿನ ನಾಟಿ ಆಗಿರುತ್ತೆ. ಗೊತ್ತಿಲ್ಲ ಮೇಡಮ್, ಮೋಸ್ಟ್ಲಿ ಮಗು ಆದ್ಮೇಲಾದ್ರೂ ಈ ಕಾಲೇಜ್ ಹುಡುಗಂಗೆ ಜವಾಬ್ದಾರಿ ಬಂದು ದೊಡ್ಡವನಾಗ್ಬೋದಲ್ವಾ? ಓ, ಅವಾಗ್ಲೇ ತಂದೆ ತರ ಮಾತಾಡ್ತಿದ್ಯಲ್ಲೋ. ಮೇಡಮ್, ವಾ, ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಡ್ಯಾಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಮೇಡಮ್, ನಾನು ರೀ ಫಸ್ಟ್ ಸ್ಟ್ಯಾಂಡರ್ಡ್ ಅಚ್ಯುತ್ ಅವ್ರ ಪೇರೆಂಟ್ ಮಾತಾಡ್ಲಿಕತ್ತೀನಿ. ಅಚ್ಯುತ್ ಇನ್ನ ಮನೆಗೆ ಬಂದಿಲ್ರಿ. ವ್ಯಾನ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದ ರೀ. ಹಿಂಗಾದ್ರೆ ಹೆಂಗ್ರಿ ಮೇಡಮ್? ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ, ಅಚ್ಚು ಬರ್ತಾನೆ. ಗೊತ್ತಿಲ್ಲ ಅಶ್ವಿನಿ, ಅವ್ನು ಯಾವಾಗ್ಲೂ ಟೆನ್ಷನ್ ಕೊಡ್ತಿತ್ತಾನ. ಹೋಗ್ಲಿ ಬಿಡು, ನಿನ್ ಮೂಡ್ ಯಾಕೆ ಹಾಳು ಮಾಡ್ಲಿ. ನೀನ್ ಟ್ರಾವೆಲ್ ಬ್ಲಾಗ್ ಬಗ್ಗೆ ಹೇಳು, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿ? ಓ ಅದಾ, ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂತಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಟಿಕೆಟ್ಸ್ ಒಂದು ಬುಕ್ ಮಾಡಬೇಕು. ಆ್ಯಂಡ್ ಅಕ್ಕ ಅಕ್ಕ ಫೋಟೋ ಚೆನ್ನಾಗಿದ್ದು. ಫೋಟೋ ಏನಾಗಿದೆ ನಿನಗೆ? ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಅಚ್ಚು ಬಂದ ಅನ್ಸತ್ತಿರು. ಅಕ್ಕ ಹಣ ಹೇಳಿದ್ರು, ಅದೇ ಏನೋ ಪೇಪರ್ ಇತ್ತು ಅಂತ. ಅಯ್ಯೋ ಹೋಗ್ರಿ, ಅವ್ರಿಗೂ ಕೆಲಸ ಇಲ್ಲ, ನಿಮ್ಗೂ ಕೆಲಸ ಇಲ್ಲ. ಊರ್ದೊಂದು ಯಾವಾಗಲೂ ಇದ್ದದ್ದೆ. ನೀನು ಇದೇ ಥರ ಟೆನ್ಷನ್ ಮಾಡ್ಕೊಳ್ತಿದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತೆ. ಹಾಳಾಗ್ಲಿ ಬಿಡು ಅಶ್ವಿನಿ, ಯಾರಿಗೆ ಬೇಕು ಈ ಹೆಲ್ತು? ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗ ಮಾಡ್ಕೊಂಡಿರೋಣ ಅನ್ಕೊಂಡ್ರೆ ಬರೀ ಟೆನ್ಷನ್ ಕೊಡ್ತಾವ ಮಕ್ಕಳು. ಈ ಮಕ್ಕಳು ಮಾಡ್ಕೋಬಾರ್ದು ಅಶ್ವಿನಿ. ಏನು ಉಪಯೋಗ ಈ ಮಕ್ಕಳಿಂದ? ಬರೀ ಟೆನ್ಷನ್ ಕೊಡ್ತಾವಷ್ಟೇ. ಇರು, ಅವ್ರ ಅಪ್ಪಗೊಂದು ಫೋನ್ ಮಾಡ್ತೀನಿ, ಇನ್ನ ನಿಮ್ಮ ಮಗ ಬಂದಿಲ್ಲ ಅಂತೇಳಿ. ನೋಡಿದ್ರೆ ಬಿಸಿ ಇವ್ರ ಫೋನ್. ನಾನ್ ಮಾಡ್ದಾಗ ಒಂದಿನ ಎತ್ತುದಿಲ್ಲ. ಹೆಂಡತಿ ಫೋನ್ ಅಂದ್ರೆ ಅಷ್ಟು ಕೇರ್ಲೆಸ್. ಟೋಟಲಿ ಹೌಸ್ ವೈಫ್ ಅಂದ್ರೆ ಕೇರ್ಲೆಸ್ ಎಲ್ರಿಗೂ. ಅವ್ರಿಗೇನೋ ಕೆಲಸ ಇರ್ಬೇಕಕ್ಕ. ಏನ್ ಕೆಲಸ? ಎಲ್ರಿಗೂ ಕೆಲಸ ಇರುತ್ತಲ್ಲ, ಎಲ್ರೂ ಬಿಸಿ. ನಾನೊಬ್ಬಳೇ ನೋಡು ಕೆಲಸ ಇಲ್ದೇ ಇರೋಕೆ. ಯಾವಾಗಲೂ ಮನೆಗೆ ಬಿದ್ದಿರ್ತೀನಲ್ಲ, ಏನೂ ಕೆಲಸ ಇರೋದಿಲ್ಲ ನನಗೆ. ಅಶ್ವಿನಿ, ನೀನ್ ಈಗ ಹೆಂಗದಿಯಲ್ಲ ಹಂಗೆ ಇದ್ಬಿಡು. ಮಕ್ಕಳು ಪಿಕ್ಕಳು ಮಾಡ್ಕೊಳಿಕ್ ಹೋಗ್ಬೇಡ ನೋಡು. ಈಗ ಊರೂರು ಸುತ್ಕೊಂಡು ಆರಾಮಾಗಿದಿ, ಹಂಗೆ ಇದ್ಬಿಡು. ಯಾರು ಸಹಾಯಕ್ಕೂ ಬರೋದಿಲ್ಲ, ಅತ್ತಿ ಮಾವನು ಬರೋದಿಲ್ಲ, ಅಪ್ಪ ಅಮ್ಮನೂ ಬರೋದಿಲ್ಲ. ಎಲ್ರು ಫೋನ್ನಾಗ ಹೇಳ್ತಾರೆ ಹಂಗ್ ಮಾಡು ಹಿಂಗ್ ಮಾಡು ಅಂತೇಳಿ ಅಷ್ಟೇ. ಈಗ ಹೆಂಗದಿಯಲ್ಲ ಹಂಗೆ ಇದ್ಬಿಡು, ಹಂಗೆ ಚಲೋ ಐತಿ ನೀನು. ಬರೀ ಟೆನ್ಷನ್ ಮಾಡ್ಕೊಂಡು ಸಾಯ್ಬೇಕು. ಎಲ್ರು ಸೇರಿ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಅಷ್ಟೇ. ಅಕ್ಕ ಏನೋ ಸದ್ದಾಗ್ತಾ ಇದೆ. ಈಗ ಯಾರು ಬಂದ್ರೇನೆ. ಹೋಗೋ, ಯಾಕೋ ಇಷ್ಟು ಲೇಟು? ಗಾಡಿ ಅಮ್ಮ, ಅದು ಲೇಟ್ ಆಗೋಯ್ತು. ನಾನು ಸ್ಕೂಲಿಂದ ಕ್ಯಾರೆಟ್ ತಂದಿದ್ದೀನಿ. ಯಾರು ಮಾಡಿದ್ದು? ಇದು ಪೆನ್ಸಿಲ್ ಅಲ್ಲಿ ಡ್ರಾ ಮಾಡಿದೆ. ಅಲ್ಲ, ಮುಗ್ಬಿಡ್ತೀನಿ ಇನ್ನೊಂದ್ಸಲ ಲೇಟಾಗಿ ಬಂದ್ರೆ. ಊಟ ಮಾಡುವ ಆಯ್ತಾ? ಹಸು ಆಗಿದ್ಯಾ? ಹಸು ಆಗಿಲ್ಲ ನಿಂಗೆ, ಯಾವತ್ತೂ ಹಸು ಆಗಲ್ಲ ನಿಂಗೆ. ಪ್ಲಸ್ ಬಿಚ್ಚು, ಊಟ ಮಾಡಿದ್ದೆ ಹೊಟ್ಟೆ ತುಂಬ. ಹೇಳಮ್ಮ.